ಹಲೋ. ಹ್ಞೂ ಯಾಕಪ್ಪ ಆಫೀಸ್ ಬರೋದು ಯಾಕೆ ಲೇಟು? ಏನು ಪ್ರತಿ ದಿನಾನು ಬರೀ ಲೇಟಾಗಿ ಬರ್ತೀಯಲ್ಲಪ್ಪ. ಆಫೀಸ್ಗೆ ರೈಟ್ ಟೈಮ್ ಬರಬೇಕು ಮತ್ತು. ಇಲ್ಲ ಸರ್, ನಾ ಮನೆ ಬಿಡೋದು ಬೇಗನೆ ಬಿಡ್ತೀನಿ ಸರ್. ಬಸ್ ಸ್ಟಾಪ್ಗೆ ಬರೋರಿಗೆ ಒಂದು 5 ನಿಮಿಷ ಸರ್. ಆಮೇಲೆ ಬಸ್ ನೋಡ್ತೀನಿ ಸರ್, ಫುಲ್ ತುಂಬ ಆಗ್ಬಿಟ್ಟಿದೆ ಸರ್. ಫುಲ್ ಮಹಿಳೆಯರೇ ಸರ್. ಮಹಿಳೆಯರು ಅದು ಎಲ್ಲ ಕಾರಣ ಹೇಳ್ಬೇಡಪ್ಪ. ಬಸ್ ಸಣ್ಣಗೆಲ್ಲ ಜನ ಇದ್ದಾರೆ, ಅವೆಲ್ಲ ಕಾರಣ ಹೇಳ್ಬೇಡ. ನಡ್ಕೊಂಡಾದ್ರು ಬಾ, ಓಡಾದ್ರು ಬಾ, ಬಸ್ಸಲ್ಲಿ ಬಾ, ಬೈಕಲ್ಲಿ ಬಾ, ಕಾರಲ್ಲಿ ಬಾ, ಎದ್ರಲ್ಲಾದ್ರೂ ಬಾ. ಒಟ್ಟಿನಲ್ಲಿ ಟೈಮ್ ಸರಿಯಾಗಿ ಆಫೀಸಿಗೆ ಬರಬೇಕಪ್ಪ. ಹೌದು ಸರ್, ಬಸ್ಸಲ್ಲೇ ಬರೋದು. ಆದ್ರೆ ಈಗ ನಮ್ಮ ಸರ್ಕಾರ ಮಹಿಳಾ ಶಕ್ತಿ ಯೋಜನೆ ಉಚಿತ ಟಿಕೆಟ್ ಮಾಡಿಬಿಟ್ರಲ್ಲ ಸರ್. ಎಲ್ಲರೂ ಆಧಾರ್ ಕಾರ್ಡ್ ತಗೊಂಡು ಮನೆಯಲ್ಲೇ ಕೂರಲ್ಲ ಸರ್, ಬರೀ ಬಸ್ಸಲ್ಲೇ ಇರ್ತಾರೆ. ಆಧಾರ್ ಕಾರ್ಡ್ ತೋರಿಸೋದು, ಬಸ್ಸಲ್ಲಿ ಬರೋದು. ಅಯ್ಯಪ್ಪ, ಓಣನ್ ಮಂದಿ ಎಲ್ಲರೂ ಇರ್ತಾರೆ ಸರ್. ಒಂದೊಂದು ತಲೆ ಮೇಲೆ 1 ಗಂಟೆ ಇಟ್ಕೊಂತಾರೆ ಸರ್, ಬರ್ತಾರೆ. ಹಂಗೆ ಫುಲ್ ಬಸ್ ತುಂಬ ಅವರೇ ಇರ್ತಾರೆ. ಗಂಡು ಮಕ್ಕಳೆಲ್ಲ ನಿಂತ್ಕೊಂಡು ಬರೋದು ಸರ್, ಎಲ್ಲ ಹೆಣ್ಮಕ್ಳೆಲ್ಲ ಅವರೇ ಇರೋದು ಬಸ್ ತುಂಬ. ಹೌದಾ? ನಮ್ಮ ಸರ್ಕಾರ ಉಚಿತ ಟಿಕೆಟ್ ಮಾಡಿಬಿಡ್ತಾ ಹೆಣ್ಮಕ್ಳಿಗೆ? ಗೊತ್ತಿಲ್ಲಪ್ಪ. ಹಂಗಾರೆ ಬಸ್ ತುಂಬ ಅವ್ರದ್ದೇನ ಹಂಗಾರೆ? ಅಯ್ಯೋ, ನಂಗೆ ಗೊತ್ತಿಲ್ಲ ಬಿಡು. ಇದು ಸರ್ಕಾರ ಯೋಜನೆ ತಂದ್ಬಿಡ್ತಾ ಮತ್ತೆ ಗಂಡ್ಮಕ್ಳಿಗೆ ಏನಿಲ್ಲ? ಇಲ್ಲ ಸರ್, ಮಹಿಳೆಯರಿಗೆ ಮಾತ್ರ ಉಚಿತ ಪ್ರಯಾಣ. ಕರ್ನಾಟಕದ ಯಾವ ಮೂಲೆಗಾದ್ರೂ ಹೋಗ್ಬೋದು ಸರ್. ಆಧಾರ್ ಕಾರ್ಡ್ ತಗೊಂಡು ತೋರಿಸ್ಬಿಟ್ರೆ ಮುಗಿದೋಯ್ತು ಸರ್. ಕರ್ನಾಟಕದಂತ ಗೊತ್ತಾದ್ರೆ ಸಾಕು ಸರ್. 1000 ರೂಪಾಯಿ ಟಿಕೆಟ್ ಇರಲಿ, 10 ರೂಪಾಯಿ ಟಿಕೆಟ್ ಇರಲಿ, ತಗೋತಾರ, ಸುಮ್ಮನೆ ಕುಂತು ಬಿಡ್ತಾರೆ ಸರ್. ಬಸ್ ಹೋಗಲ್ಲಿವರೆಗೂ ಹೋಗ್ತಾ ಇರ್ತಾರೆ ಸರ್. ನಾವು ಬಸ್ಸಲ್ಲಿ ನಿಂತ್ಕೊಂಡೇ ಹೋಗ್ಬೇಕು ಸರ್. ಕಂಡಕ್ಟರ್ ಗತಿ ಇನ್ನೇನು ಕಣ. ಎಲ್ಲ ಮಹಿಳೆಯರೇ ಆದ್ಬಿಟ್ರೆ ಆಧಾರ್ ಕಾರ್ಡ್ ಸರಿಯಾಗಿ ತೋರಿಸ್ತಾರೋ ಇಲ್ಲೋ? ಕಂಡಕ್ಟರ್ ಗೋಳಿ ನೋಡ್ಬಾರ್ದು ಕಣ. ಹಾಗಾದ್ರೆ ಅವಂದು ಏನು ಕಣ? ಅವಕ್ಕೇನ ರೂಲ್ಸ್ ಏನಾದ್ರು ಮಾಡಿದಾರಾ? ಹೌದು ಸರ್, ಮಾಡಿದ್ದಾರೆ. ಆಧಾರ್ ಕಾರ್ಡು ಎಲ್ಲಿಗೆ ನೀವು ಟಿಕೆಟ್ ತೊಗೊಂಡಿದ್ರೆ ಅಲ್ಲಿಗೆ ಇಳ್ಕೊಳ್ಳಿ ಅಮ್ಮ, ಆಧಾರ್ ಕಾರ್ಡ್ ಎಲ್ಲಿಗೆ ತೊಗೊಂಡಿದ್ರೆ ಅಲ್ಲಿಗೆ ಮಾತ್ರ ಇಳ್ಕೊಳ್ಳಿ ಅಮ್ಮ, ಮಧ್ಯೆ ಇಳ್ಕೊಂಡು ಹೋಗ್ಬೇಡಿ ಅಮ್ಮ ಅಂತ ಹೇಳ್ತಾ ಇರ್ತಾರೆ ಸರ್. ಅಯ್ಯೋ, ಆ ಹೆಣ್ಮಕ್ಳು, ಆ ಕಂಡಕ್ಟ್ರು ನೋಡ್ಬಾರ್ದು ಸರ್. ಒಂದಿನ ಏನಾಯ್ತು ಗೊತ್ತಾ ಸರ್? ಏನಾಯ್ತು ಮತ್ತು? ಎಲ್ಲಿ ಏನಾಯ್ತು? ನೀನೇನು ಸಿಕ್ಕಾಕೊಂಡ್ಬಿಟ್ಟಿನೋ? ಇಲ್ಲ ಸರ್, ಒಂದಿನ ಬಸ್ ಸ್ಟ್ಯಾಂಡಲ್ಲಿ ಹೆಣ್ಮಕ್ಳು ದೂರ ಇಲ್ಲಿಂದ ನಮ್ದು ದಾವಣಗೆರೆಯಿಂದ ಮಂಗಳೂರು ಟಿಕೆಟ್ ತೊಗೊಂಡ್ಬಿಟ್ರೆ ಸರ್. 4 ಮಂದಿ ಹೆಣ್ಮಕ್ಳು ಮಧ್ಯೆ ಶಿವಮೊಗ್ಗಕ್ಕೆ ಹೋದ ತಕ್ಷಣ ಇಲ್ಲ ನಾವು ಬೇರೆ ಕಡೆ ಹೋಗ್ಬೇಕು ಅಂತೇಳಿ ಬಸ್ ಸ್ಟ್ಯಾಂಡ್ ಇಳ್ಕೊಂಡ್ಬಿಟ್ರೆ ಸರ್. ನೋಡ್ಬಾರ್ದು ಸರ್ ಕಂಡಕ್ಟ್ರು. ಯಾಕ್ರಮ್ಮ ಇಲ್ಲಿಂದ 500 ರೂಪಾಯಿ ಟಿಕೆಟ್ ತೊಗೊಂಡು ಇಲ್ಲಿ 200 ರೂಪಾಯಿ ಟಿಕೆಟಲ್ಲಿ ಮಧ್ಯೆ ಇಳಿದ್ಬಿಟ್ಟಿರಲ್ಲಮ್ಮ, ನಾವೇನು ಮಾಡಬೇಕು ಅಂತ ಹೇಳ್ತಾ ಇದ್ರು ಸರ್. ಏನು ಸರ್ ಅಂತೇಳಿ ಹೆಣ್ಮಕ್ಳು ಆವಾಜ್ ಹಾಕಿದ್ರು ಸರ್. ಕಂಡಕ್ಟರ್ ಏನು ಮಾಡಬೇಕು ಸರ್? ಒಳ್ಳೆ ಮಜಾ. ಕಂಡಕ್ಟರ್ ಬಿಡಾಕಿಲ್ಲ, ಅವರು ಹತ್ತಾಕಿಲ್ಲ. ಮುಂದೆ ಮುಂದೆ ಏನಾಯ್ತು ಮತ್ತೆ? ಕಂಡಕ್ಟರ್ ಹೇಳ್ದಮ್ಮ, ಎಲ್ಲ ನ್ಯೂಸ್ ಪೇಪರಲ್ಲಿ ಟಿವಿಯಲ್ಲಿ ಎಲ್ಲ ಬಂದಿದ್ದಮ್ಮ. ಚೆಕಿಂಗ್ ಹತ್ತಿದ್ರೆ ಎಲ್ಲಿ ಹೋದ್ರಪ್ಪ ಹೆಣ್ಮಕ್ಳು, ಬಸ್ಸಲ್ಲೇ ಇಲ್ಲ, ನೀನು ಫ್ರೀ ಟಿಕೆಟ್ ಅಂತೇಳಿ ಸುಮ್ಮನೆ ಕಿತ್ತಾಕ್ಬಿಟ್ಟಿನ ಅಂತ ಹೇಳ್ತಾರ ಅಂತ ಹೇಳಿ ಅಲ್ಲಿ ಬಸ್ ಸ್ಟ್ಯಾಂಡ್ ಇರ್ತಾರಲ್ಲ ಸರ್, ಅವ್ರು ಎಂಟ್ರಿ ಹಾಕೋರು ಬರೆಯೋರು ಇರ್ತಾರಲ್ಲ ಸರ್, ಅವ್ರ ಕಡೆಯಿಂದ ಆಧಾರ್ ಕಾರ್ಡ್ ನಂಬರು, ಫೋನ್ ನಂಬರ್ ಎಲ್ಲ ಇಸ್ಕೊಂಡು ಬರೋದು, ಹಿಂಗೆಲ್ಲ ಮಾಡಬಾರ್ದು ಅಂತೇಳಿ ಸೀಲು ಸೈನ್ ಹಾಕಿ ಕಳಿಸಿದ್ರು ಸರ್. ಬಸ್ ತುಂಬ ಹೋದೆ ಸರ್. ನೋಡಬಾರ್ದು ಸರ್. ಆದರೂ ಶಕ್ತಿ ಯೋಜನೆ ಗೌರ್ಮೆಂಟಿಂದ ಒಳ್ಳೆ ಸ್ಕೀಮ್ ಇರ್ಬೋದು ಸರ್. ಅದರಿಂದ ಹೆಣ್ಮಕ್ಳು ಸ್ವಲ್ಪ ಹುಷಾರಿಂದ ಉಪಯೋಗ ತಗೋಬೇಕು ಸರ್. ದುರುಪಯೋಗನೂ ಜಾಸ್ತಿನೂ ಆಗ್ತಾ ಇದೆ ಇತ್ತೀಚೆಗೆ. ನಾವಂತೂ ನಿಂತ್ಕೊಂಡೇ ಹೋಗ್ಬೇಕು, ನಿಂತ್ಕೊಂಡೇ ಬರ್ಬೇಕು ಸರ್. ಒಳ್ಳೆ ಯೋಜನೆ. ಆಯ್ತಪ್ಪ ಮುತ್ತು, ನಿನಗೇನೋ ಬೇಗ ಬಾ ಅಂದ ತಕ್ಷಣ ಇದನ್ನೆಲ್ಲ ಹೇಳ್ಬಿಟ್ಟೆ. 5 ನಿಮಿಷ ಬೇಗ ಬಂದು ಹೆಂಗ ಬಾರಪ್ಪ, ಇಲ್ಲಿ ಟೈಮ್ ಸರಿಯಾಗಿ ಬಾರೋ ಮಾರಯ್ಯ. ನಿನ್ನ ನೋಡಿದ್ರೆ ನೀನೇ ಸೀನಿಯರು, ಮೋಸ್ಟ್ ಸೀನಿಯರು. ಇದು ಹೋದರೆಲ್ಲ ನಿನ್ನ ನೋಡಿ ಕಲಿತಾರೆ. ಏನಾದ್ರು ಅನುಕೂಲ ಮಾಡ್ಕೊಂಡು ಬೇಗ ಬನ್ರಿ. ಶಕ್ತಿ ಯೋಜನೆ, ಆ ಯೋಜನೆ ಗೌರ್ಮೆಂಟಿಂದೆಲ್ಲ ಹೇಳಂಗಿಲ್ಲ, ಕಾರಣ ಹೇಳಂಗಿಲ್ಲ. ಬೇಗ ಬರಬೇಕು. ಓಕೆಪ್ಪ, ಓಕೆ, ಕೆಲಸ ನೋಡೋದಪ್ಪ. ಓಕೆ ಸರ್, ಇನ್ಮೇಲೆ ಬೇಗ ಬರ್ತೀನಿ ಸರ್. ಏನೋ ಆಯಿತು, ಈ ಶಕ್ತಿ ಯೋಜನೆಯಿಂದ ನಮಗೆ ಸ್ವಲ್ಪ ತಡ ಆಗಿತ್ತು, ಆದರೆ ಬೇಗ ಸಜ್ಜಾಗಿ ಬರ್ತೀನಿ ಸರ್. ರೆಡಿಯಾಗಿ ಮನೇನ ಬೇಗ ಬಿಡ್ತೀನಿ ಸರ್. ಇನ್ನೇನು ಈ ಥರ ಆಗೋದಿಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಫ್ರೆಂಡ್ಸ್. ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮಾಹಿತಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್.